ದೀರ್ಘಾವಧಿ ಸಿಎಂ ಆಗಿ ಆ? ಸಿಎಂ ಸಿದ್ದರಾಮಯ್ಯನವರು ಯಾವ ದೀರ್ಘಾವಧಿ ಓಮರ ನೀವು ಹೇಳಿ ನನಗೆ. ದೇವರಾಜ ಅರಸರು ದಾಖಲೆಯನ್ನ ಸರಿಗಿಟ್ಟಿದ್ದಾರೆ ಇವತ್ತು. ಅಲ್ರಿ ದೇವರಾಜ್ ಅರಸಿದ ದಾಖಲೆ ಕೊಟ್ಟದ್ದೇ ಅದೇ ಒಂದು ದೊಡ್ಡ ಶಾಸನ ನಿಮ್ಮದು ಈ ರಾಜ್ಯದಾಗ. ಆದ್ರೆ ದೇವರಾಜ್ ಅರಸಿ ಏನು ಮಾಡ್ಯಾರ ಒಂದೇ ಕೆಲಸ ಮಾಡಿದ್ರಿ ಅಂಥದ್ದು ದೇವ್ರು ಜನರಿಗೆ ಒಳ್ಳೇದಾಗಂಥದ್ದು ಒಂದೇ ಮಾಡಿರಿ ಅಂತ ಹೇಳ್ರಿ. ಭಾಗ್ಯಗಳನ್ನು ಕೊಟ್ಟಿವಿ, ಭಾಗ್ಯಗಳು ಕೊಟ್ಟಿರಿ, ಅದಕ್ಕೆ ಕೊಟ್ಟಿರಿ, ಎಲ್ಲ ದೇಶ ಎಲ್ಲ ಮಣ್ಣಾಗಿ ಇಟ್ಟು ಭಾಗ್ಯ ಕೊಟ್ಟಿರಿ ಅಷ್ಟೇ. ದೇಶದ ಒಂದೇ ಅಭಿವೃದ್ಧಿ ಕೆಲಸ, ದೇಶದ ಅಭಿವೃದ್ಧಿ ಕೆಲಸನೂ ಒಯ್ದು ನಿಮ್ಗೆ ತಾಕತ್ತಿದ್ರೆ ಕೊಡ್ಬೇಕಪ್ಪ. ನಿಮಗೆ ತಾಕತ್ತಿಲ್ಲ ಹೋಗಿ ಯಾರ್ಯಾರ್ದು ತೊಗೊಂಡು ಹೋಗಿ ಹರಿಜನರದ್ದು ಸಹಿತ ರೊಕ್ಕ ಕೊಟ್ರ 42,000 ಕೋಟಿ. ತಾಕತ್ತಿಲ್ಲದೆ ಅದೇ ಕೆಲಸ ಮಾಡ್ಬೇಕು. ಅದು ಪುಕ್ಕಟ್ ಹಂಚಲಕ್ಕೆ ನಾವು ಬೇಡ ಅನ್ನಂಗಿಲ್ಲ. ನಿಮ್ಮಲ್ಲಿ ಯೋಗ್ಯತೆ ಇದ್ರೆ ಹಂಚ್ಬೇಕಪ್ಪ. ಯೋಗ್ಯತೆನೇ ಇಲ್ಲ ಅಂದ್ರೆ ಅಭಿವೃದ್ಧಿಯ ಕುಟ್ಟಿತ ರಾಜ್ಯವನ್ನ ಖಡ್ಗಾಲ ಮಾಡಿಟ್ಟಿರಿ. 1 ವರ್ಷ 2 ವರ್ಷ 2.5 ವರ್ಷ ಆಲಕ್ಕೆ ಬತ್ತು, ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಎಲ್ಲರೂ ಸಿದ್ದರಾಮಯ್ಯವ್ರು ಹೋಗಿ ಒಂದು ಕಲ್ಲು ನಡಾಕ್ಯಾರ, ಇಂಥದ್ದೊಂದು ಅಭಿವೃದ್ಧಿ ಕೆಲಸ ಮಾಡಿ ಅಂತ. ಎಲ್ಲರೂ ರೋಡ್ ಅದಾವ್ರು, ರೋಡ್ ನೋಡ್ರಿ, ಹಳ್ಳ್ಯಾಗ ಅಡ್ಡಾಡಿ ರೋಡಿನ ಗತಿ. ಪ್ರತಿ ಮನೆಗೆ 5,000 ರೂಪಾಯಿ ತಿಂಗಳ ಕೊಡ್ತಾ ಇದ್ದೀವಿ, ಅದು ಸಾಧನೆ ಅಲ್ಲ. ಅಯ್ಯೋ ಸಾಧನೆ ಎಂದು ಈ ರಾಜ್ಯವನ್ನು ಮುಳುಗಿಸಿ ಸಾಧನೆ ಮಾಡ್ರಿ ಅಂತ ನಾವು ಹೇಳಂಗಿಲ್ರಿ. ರಾಜ್ಯದ ಅಭಿವೃದ್ಧಿಯನ್ನು ಮಾಡಿ ನೀವು ಕೊಡ್ರಿ, ಯಾರಿಗೆ ಏಟ್ ಕೊಡ್ತೀರಿ, ಅದಕ್ಕೇನು ನಮ್ದೇನು ತಕರಾರಿಲ್ಲ ಯಾರ್ದು. ಈಗ 10% ಪೈಕಿ 8 ಮಾರ್ಕ್ಸ್ ಕೊಡ್ಬೋದ್ರಿ ಸಿದ್ದರಾಮಯ್ಯ. 10 ಮಾರ್ಕ್ಸ್ನಾಗ ಎಷ್ಟು ಕೊಡ್ತೀವಿ ಅಂತ? 10 ಮಾರ್ಕ್ಸ್ನಾಗ 0 ಅಷ್ಟೇ. ಏನು ಮಾಡ್ಯಾರ ಕೊಡ್ಬೇಕು. ಏನು ಸಮಾಜಗಳ ಮಧ್ಯ ಮನಸ್ಸಿಗೆ ಬಿರುಕಳೆ ಮಾಡ್ಯಾರತ್ತ ಅವ್ರಿಗೆ ಮಾರ್ಕ್ಸ್ ಕೊಡ್ಬೇಕ? ಹೆಂಗ? ಎದ್ರ ಸಲುವಾಗಿ ಕೊಡುದು? ಅವ್ರೇನು ಹಿಂದುಳು ವರ್ಗದ ಕೊಡುದು ಅಥವಾ ನಾವು ದಲಿತರು ಅಂತ ಹೇಳಿ ಕೊಡ್ಬೇಕು? ಏನು ಇಲ್ಲ, ನಡ್ರಿ ಸುಮ್ಮ ಗಪ್ಪ. ನೋಡ್ರಿ ಈ ರಾಜ್ಯದಾಗ ಏನದ ತಿಳ್ಕೊಂಡ್ರಿ ಹೇಳ್ರಿ. ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಆಮೇಲೆ ಬರೀ ಲೂಟಿ, ಆಮೇಲೆ ಅದೇನು ದರುಡಿ, ಯಾವ್ದು ಶುದ್ಧ ಅದ ಹೇಳ್ರಿ ನೋಡೋಣ. ಎಂದರೆ ಇಂಥ ಪರಿಸ್ಥಿತಿ ನೋಡಿದ್ರ ಜನ ಈ ರಾಜ್ಯದೊಳಗೆ ಹಗಲತ್ ನೀವು ದರುಡಿ ನಡೆಸ್ಯಾರ್ರಿ. ಇಂಥದ್ದು ಎಂದೇನೆ ನೋಡಿದ್ರಿ ನೀವು? ಜಾರೇ ನೋಡಿದ್ರ ಇವತ್ತು? ಇದಕ್ಕಿಂತಲೂ ಕೆಟ್ಟ ಸರ್ಕಾರ ಇನ್ನು ಜನ್ಮದಾಗ ಎಂದೂ ಬರೋದಿಲ್ಲ. ನಿಜವಾಗಿ ಅದು ಹೆಂಗೆ ಸಹಿಸ್ಕೊಂಡ್ರೋ ದೇವ್ರಿಗೆ ಗೊತ್ತು ಜನ. ಸಾಕು ಬಿಡ್ರಿ.